ಅವ್ರ ಮನಸ್ಸಿನ ಭಾವನೆ ಆಶೀರ್ವಾದ ಮಾಡಿದ್ದಾರೆ. ನಾನು ಅದನ್ನು ಇಲ್ಲಿ ರಾಜಕಾರಣಕ್ಕೆ ಬಳಸೋದಕ್ಕೆ ಇಷ್ಟಪಟ್ಟಲ್ಲ. ಅವ್ರು ನಮಗೆ ಶುಭ ಕೋರಿದ್ದಾರೆ. ಅದೇನೇನು ಹೇಳಿದ್ರು, ಗೋಪಾಲ್ಜಿ ಏನು ಹೇಳಿದ್ರು, ಕಾಶಿ ಜಗದ್ಗುರುಗಳು ಏನು ಹೇಳಿದ್ರು, ಅದನ್ನು ಭಾಳ ನಮ್ಮಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ದೇಶಕ್ಕೆ ಧರ್ಮಕ್ಕೆ ಒಳ್ಳೆಯದಾಗಿ ದಿಕ್ಕಿನಲ್ಲಿ ನಮ್ಮ ಸ್ಥಾನಮಾನಗಳು ಏನೇನಾಗಬೇಕು ಅನ್ನೋಂಥ ಅವ್ರ ಭಾವನೆಗಳು ವ್ಯಕ್ತಪಡಿಸಿದ್ದಾರೆ. ನಾನು ವಿವರಕ್ಕೆ ಅದಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ. ಯಾವುದೇ ವ್ಯಕ್ತಿಗೆ ಇವತ್ತು ದೇಶದಲ್ಲಿ ನಡೀತಾ ಇರೋಂಥ ಮುಸಲ್ಮಾನರ ದಬ್ಬಾಳಿಕೆ ಒಂದು ಕಡೆ, ಕಾಂಗ್ರೆಸ್ನವ್ರು ಮುಸಲ್ಮಾನರಿಗೆ ಕೊಡ್ತಾ ಇರೋಂಥ ತುಷ್ಟೀಕರಣದ ವ್ಯವಸ್ಥೆ ವಿರುದ್ಧವಾಗಿ ಯಾವುದೇ ಹಿಂದೂಗೆ ನಿಜಕ್ಕೂ ಆಕ್ರೋಶ ಬರುತ್ತೆ. ಆಕ್ರೋಶದ ಭರಿತರಾಗಿ ಆ ಪೂಜ್ಯ ಆದಿಚುಂಚನಗಿರಿಯ ಇವರು ಒಕ್ಕಲಿಗರ ಸ್ವಾಮೀಜಿಯವರು ಹೇಳಿಕೆ ಕೊಟ್ಟಿರೋದನ್ನು ನಾನು ಅದನ್ನು ಬಹಳ ದೊಡ್ಡ ತಪ್ಪು ಅಂತ ನಾನೇನು ಭಾವಿಸಲ್ಲ. ಅದಾಗಲೇ ಕ್ಷಮೆನೂ ಅವ್ರು ಕೇಳಾಗಿದೆ. ಈಗ ಯಾತಕ್ಕೋಸ್ಕರ ಅವರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು, ನನಗೆ ಗೊತ್ತಿರೋ ಪ್ರಕಾರ ಇಡೀ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಸಾಧು ಸಂತರು ಧರ್ಮವನ್ನು ಉಳಿಸ್ಬೇಕು, ಧರ್ಮಕ್ಕೆ ಚ್ಯುತಿ ಬಂದಿದೆ ಅಂತ ಸಾಧು ಸಂತರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಜಾಗೃತಿ ಆಗ್ತಾ ಇದ್ದಾರೆ. ಅವರಷ್ಟೇ ಜಾಗೃತಿ ಆಗಿದ್ದಲ್ಲ, ಇಡೀ ಹಿಂದೂ ಸಮಾಜವನ್ನು ಕೂಡ ಜಾಗೃತಿ ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಸ್ವಾಮೀಜಿಯವರು ಎಂಥ ಒಬ್ಬ ಹಿಂದೂಗೆ ಆಕ್ರೋಶ ಬರುತ್ತೆ, ಆ ರೀತಿ ಸಾಧು ಸಂತರಿಗೆ ಆಕ್ರೋಶ ಬರೋದು ತಪ್ಪಲ್ಲ ಅಂತ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ನಿಜಕ್ಕೂ ರಾಜ್ಯ ಸರ್ಕಾರ ನಾವು ಸೂಚನೆ ಕೊಟ್ಟಿವಿ, ವಾಪಸ್ ತೊಗೊಂಡಿದ್ದೀವಿ. ಏನೇ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಮಾತಾಡಿದ್ರೆ, ಒಂದೇ ಒಂದು ಕಡೆನಾದ್ರು ಕೂಡ ವಕ್ತ ಆಸ್ತಿ ಅನ್ನೋದನ್ನು ವಾಪಸ್ ತೊಗೊಂಡಿದ್ದಾರಾ? ಲಕ್ಷಾಂತರ ಎಕರೆ ರೈತರ ಎಕರೆ ಭೂಮಿ, ಸಾಧು ಸಂತರ ಮಠ ಮಂದಿರಗಳು, ಶಾಲೆ ಕಾಲೇಜುಗಳು, ದೇವಸ್ಥಾನಗಳು ಎಲ್ಲವೂ ಕೂಡ ವಕ್ತ ಆಸ್ತಿ ಅಂತ ಆಗಿರಬೇಕಾದ್ರೆ ಯಾರಿಗೆ ತಾನೇ ಆಕ್ರೋಶ ಬರಲ್ಲ? ಈ ಆಕ್ರೋಶದ ಮಾತನ್ನು ಅವ್ರು ಆಡಿದ್ದಾರೆ. ಅದು ಅವ್ರಿಗೇನೋ ಅನ್ನಿಸ್ತು, ಇನ್ಯಾರೋ ಹೇಳಿದ್ರು, ಅದ್ರ ಬಗ್ಗೆ ಯಾರಿಗಾರು ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಅವರ ಆಕ್ರೋಶವನ್ನು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ಅವತ್ತು ಹೇಳಿದೆ, ದಂಗೆ ಹೇಳೋಂಥ ಪರಿಸ್ಥಿತಿ ಬರುತ್ತೆ ಸಾಧು ಸಂತರ ನೇತೃತ್ವದಲ್ಲಿ, ಜನ ಕೊಲೆ ಮಾಡೋಂಥ ಪರಿಸ್ಥಿತಿ ಬರ್ಬೋದು ಸಾಧು ಸಂತರ ನೇತೃತ್ವದಲ್ಲಿ. ನನ್ನ ಮೇಲೆ FIR ಹಾಕಿದ್ರು ಸೋಮೋಟೋ. ನಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ RSS ವಿಷಸರ್ಪ, RSSನವರನ್ನೆಲ್ಲರೂ ಕೊಲ್ಲಿ ಅಂತ ಹೇಳ್ತಾರಲ್ಲ, ಯಾಕೆ FIR ಹಾಕಲಿಲ್ಲ ಅವ್ರಿಗೆ? ಅವ್ರು ಕಾಂಗ್ರೆಸ್ನವರು ಅಂತನಾ? ಇಡೀ ರಾಜ್ಯದ ಇಡೀ ದೇಶದ ಜನ ಈ ಕಾಂಗ್ರೆಸ್ನವ್ರನ್ನ ಗಮನಿಸ್ತಾ ಇದ್ದಾರೆ, ಮುಸಲ್ಮಾನರ ತುಷ್ಟೀಕರಣ ಗಮನಿಸ್ತಾ ಇದ್ದಾರೆ, ಅವ್ರ ದಬ್ಬಾಳಿಕೆಯನ್ನು ಗಮನಿಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಸಾಧು ಸಂತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೊದಲನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡ್ತಾ ಇರೋದು. ಇದು ಆ ಮುಸಲ್ಮಾನರನ್ನ ಕೊಲೆ ಮಾಡೋಂಥ ಸ್ಥಿತಿ ಬಂದರೂ, ದಂಗೆ ಆದರೂ ಕೂಡ ಆಶ್ಚರ್ಯ ಪಡಬೇಡಿ ಅಂತ ನಾನು ಹೇಳಿದ್ದೀನಿ. ಈಗಲೂ ನಾನು ಹೇಳ್ತೇನೆ, ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ನಿಮಗೆ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ನಿಮಗೆ ನ್ಯಾಯ ಕೊಡಬೇಕು ಅನ್ನೋದಿದ್ದರೆ ಅವ್ರ ಬಗ್ಗೆನೂ ಕೂಡ ನಾನ್ ಬೈಲಬಲ್ ವಾರೆಂಟ್ ಇಶ್ಯೂ ಮಾಡಿ. ಇದು ನನ್ನ ಒತ್ತಾಯ. ಸ್ವಾಮೀಜಿಗಳ ಬಗ್ಗೆ ನೀವು ಕೇಸ್ ಹಾಕ್ತೀರಿ, ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಹಾಕಲಿಲ್ಲ? ನೋಡಿ, ನಾನು 1000 ದೂರು ಕೊಡ್ಬೋದು. ಇವ್ರ ಮಾನ ಮರ್ಯಾದೆ ಇಲ್ದಿದ್ದು ಸರ್ಕಾರ ಏನು ದೂರು ಕೊಟ್ಟು ಏನು ಮಾಡಬೇಕು? ಸೋಂಬೋಟ ನನಗೆ ಹಾಕಿದ್ರಲ್ಲ, ಯಾರೋ ದೂರು ಕೊಟ್ರಾ? ಯಾಕೆ ಹಾಕ್ತಾರೆ ನನ್ನ ಮೇಲೆ ಸೋಂಬೋಟ? ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕಿದ್ರಲ್ಲ, ಯಾರ ಕಂಪ್ಲೇಂಟ್ ಕೊಟ್ರಾ? ಸ್ವಾಮೀಜಿಗೊಂದು ಈಶ್ವರಪ್ಪನಿಗೊಂದು ಒಂದು ಕಡೆ, ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಂದು ಕಡೆ. ಯಾವ ನ್ಯಾಯ ಇದು? ಮುಗಿಸೋಣ. ಇದಷ್ಟನ್ನು ಕೂಡ ಯಾರ್ಯಾರು ಯಾತ್ರಾರ್ಥಿಗಳಾಗಿ ಕಾಶಿ ಯಾತ್ರೆಗೆ ಬಂದಿದ್ದರೋ ಅವ್ರನ್ನೆಲ್ಲ ನೆರವು ತಗೊಂಡು ಪ್ರತಿ ಮನೆಗೂ ಕೂಡ ತಲುಪಿಸ್ಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ದೀವಿ. ಅದ್ರ ಉದ್ಘಾಟನೆಯನ್ನು ಈಗಾಗಲೇ ಕಾಂತೇಶ್ ಅವರು ಹೇಳ್ದಂಗೆ ಈ ಎಲ್ಲ ಪೂಜ್ಯರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಟ್ಟಾಭಿರಾಮ್ರವರು ಅದನ್ನು ಬಂದು ಉದ್ಘಾಟನೆ ಮಾಡ್ತಾರೆ. 2ನೇ ತಾರೀಕು ಸಂಜೆ ಯಾರ್ಯಾರು ಕಾಶಿ ಯಾತ್ರೆಗೆ ಹೋಗಿದ್ದರೋ ಅವರಷ್ಟು ಜನ ಕೂಡ ಅಲ್ಲಿ ಶುಭಮಂಗಳದಲ್ಲಿ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಅವ್ರಿಗೆ ವಿತರಣೆ ಮಾಡ್ತಾರೆ ಎಲ್ಲ ಪೂಜ್ಯರು. 3ನೇ ತಾರೀಕಿಂದ ಆಯಾ ವಾರ್ಡಲ್ಲಿ ಆಯಾ ಬೀದಿನಲ್ಲಿ ಪ್ರತಿ ಕಾರ್ಯಕರ್ತರು ಕೂಡ ಮನೆಗೆ ಹೋಗಿ ವಿತರಣೆ ಮಾಡ್ಕೊಂಡು ಬರ್ತಾರೆ. ಒಂದು ಮನೆಗೆ ಒಂದು ಕಾಯಿಲೆ 80,000 ಮನೆ ಇದೆ.
Ashwavega English News. Coming soon. Your channel, your voice, your trust.